ನನ್ನ ಹೆಸರು ಶ್ರಾವಣಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ಚಿಕ್ಕ ಸಿಟಿಯಲ್ಲಿ. ಅಪ್ಪ ಅಮ್ಮನಿಗೆ ನಾನೊಬ್ಬಳೇ ಮಗಳು. ಹಾಗಾಗಿ ನನ್ನ ರಾಣಿ ಥರ ಬೆಳೆಸಿದ್ರು. ನಾನು ಬೆಳಿಗ್ಗೆ ಕಾಲೇಜಿಗೆ ಹೋಗುವಾಗ ಇಂಥ ವಸ್ತು ನನಗೆ ಬೇಕು ಅಪ್ಪ ಅಂತ ಹೇಳಿ ಹೋಗಿದ್ರೆ ನಾನು ಸಂಜೆ ಬರೋದ್ರೊಳಗೆ ಅದು ಮನೆಯಲ್ಲೇ ಇರ್ತಾ ಇತ್ತು. ಅಮ್ಮ ಕೂಡ ಮನೆಯಲ್ಲಿ ಯಾವ ಕೆಲಸನೂ ಮಾಡಿಸ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲನೂ ನನ್ನಿಷ್ಟದಂತೆ ನಡೀತಿತ್ತು. ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರೂ ಇರಲಿಲ್ಲ. ಅಮ್ಮನೇ ನನ್ನ ದಿ ಬೆಸ್ಟ್ ಫ್ರೆಂಡ್ ಆಗಿದ್ದರು. ನಾನು ಏನೇ ವಿಷಯ ಇದ್ರೂ ಅಮ್ಮನ ಹತ್ರನೇ ಶೇರ್ ಮಾಡ್ತಿದ್ದೆ. ಹೀಗೆ ಕಾಲೇಜಿನಲ್ಲಿ ಓದುತ್ತಿರುವಾಗ ಒಂದು ಹುಡುಗ ನನ್ನನ್ನು ತುಂಬ ಇಷ್ಟಪಡ್ತಿದ್ದ. ಆದರೆ ಯಾವತ್ತೂ ಅವನು ನನಗೆ ತೊಂದರೆ ಕೊಡ್ತಿರಲಿಲ್ಲ. ಸುಮ್ಮನೆ ನನ್ನ ನೋಡ್ತಾ ಇರ್ತಿದ್ದ ಅಷ್ಟೇ. ಯಾವತ್ತೂ ನನ್ನ ಹತ್ರ ಮಾತಾಡೋ ಪ್ರಯತ್ನನೂ ಅವನು ಮಾಡ್ತಿರಲಿಲ್ಲ. ಅವನು ಓದೋದ್ರಲ್ಲಿ ಇಡೀ ಕಾಲೇಜಿಗೆ ಟಾಪರ್ ಆಗಿದ್ದ. ತುಂಬ ಒಳ್ಳೆ ಹುಡುಗ. ನೋಡೋಕ್ಕೂ ಅಷ್ಟೇ ತುಂಬ ಸುಂದರವಾಗಿದ್ದ. ಅವನನ್ನು ನಮ್ಮ ಕಾಲೇಜಿನ ತುಂಬ ಹುಡುಗಿರು ಇಷ್ಟಪಡ್ತಾ ಇದ್ರು. ನೋಟ್ಸ್ ನೆಪ ಮಾಡಿಕೊಂಡು ಅವನ ಹತ್ರ ಹೋಗಿ ಮಾತಾಡ್ತಿದ್ರು. ಅದು ಏನೋ ಇಡೀ ಕಾಲೇಜಿನ ಹುಡುಗಿರು ಅವನ ಹಿಂದೆ ಬಿದ್ದಿದ್ರೆ ಅವನು ಮಾತ್ರ ನನ್ನ ಹಿಂದೆ ಬಿದ್ದಿದ್ದ. ಅವನು ಕಾಲೇಜಿಗೆ ಎಷ್ಟೇ ಬೇಗ ಹೋಗಿದ್ರೂ ನನ್ನ ನೋಡದೆ ಕ್ಲಾಸ್ ರೂಮ್ ಒಳಗೆ ಹೋಗ್ತಾ ಇರಲಿಲ್ಲ. ನಾನು ಯಾವಾಗಲೂ ಕಾಲೇಜಿಗೆ ತಡ ಆಗಿ ಹೋಗ್ತಿದ್ದೆ. ಅವನು ನಾನು ಬರೋದನ್ನೇ ಕಾಯ್ತಾ ಕಾರಿಡಾರ್ನಲ್ಲಿ ನಿಂತಿರ್ತಿದ್ದ. ನಾನು ಗಡಿಬಿಡಿಯಿಂದ ಕ್ಲಾಸ್ ರೂಮ್ ಕಡೆಗೆ ಓಡ್ತಾ ಹೋಗ್ತಾ ಇದ್ರೆ ಅವನು ಅಲ್ಲೇ ನಿಂತು ಓರೆಗಣ್ಣಿನಲ್ಲಿ ನನ್ನ ನೋಡ್ತಾ ಇರ್ತಿದ್ದ. ಆಮೇಲೆ ನನ್ನ ಹಿಂದೆನೇ ಅವನು ಕ್ಲಾಸಿಗೆ ಬರ್ತಿದ್ದ. ಲೆಕ್ಚರರ್ ಕಡೆಯಿಂದ ನನ್ನ ಜೊತೆ ಅವನೂ ಸಹ ಬೈಸಿಕೊಳ್ತಿದ್ದ. ಅದನ್ನು ನೋಡಿ ನನಗೆ ನಗು ಬರ್ತಿತ್ತು. ಅವನಿಗೆ ನನ್ನ ಜೊತೆ ಬೈಸ್ಕೊಳ್ಳೋದ್ರಲ್ಲೂ ಒಂದು ಖುಷಿ ಸಿಗ್ತಿತ್ತು. ನಂತರ ಕ್ಲಾಸ್ ಮುಗಿದ ಮೇಲೆ ನಾನು ಕ್ಲಾಸಿಂದ ಹೊರಗೆ ಹೋಗುವವರೆಗೂ ಅವನು ಹೋಗ್ತಾ ಇರಲಿಲ್ಲ. ನಾನು ಹೊರಟ ನಿಂತ ಮೇಲೆ ನನ್ನ ಹಿಂದೆನೇ ನಮ್ಮ ಮನೆಯ ಮುಖ್ಯ ರಸ್ತೆವರೆಗೂ ಬರ್ತಿದ್ದ. ನಾನು ಮನೆಯೊಳಗೆ ಹೋಗೋದನ್ನು ನೋಡಿ ನಂತರ ಬಸ್ ಹತ್ತಿ ಹೋಗ್ತಿದ್ದ. ನಾನು ಹುಷಾರಿಲ್ಲ ಅಂತ ಕಾಲೇಜ್ಗೆ ಏನಾದರೂ ಹೋಗಿಲ್ಲ ಅಂದರೆ ಮರುದಿನ ನಾನು ಕ್ಲಾಸಿಗೆ ಹೋಗೋದ್ರೊಳಗೆ ನನ್ನ ಡೆಸ್ಕ್ ಮೇಲೆ ವಿಕ್ಸ್ ಚಾಕ್ಲೇಟ್ಸ್, ವಿಕ್ಸ್ ಡಬ್ಬಿ ಮತ್ತು ಕ್ಲಾಸಿಗೆ ಹೋಗದೇ ಇರೋ ದಿನದ ನೋಟ್ಸ್ ರೆಡಿ ಇರ್ತಿತ್ತು. ಅದರ ಜೊತೆ ಒಂದು ರೆಡ್ ರೋಸ್ ಮತ್ತು ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಇರ್ತಿತ್ತು. ಹಾಗೆ ನೋಟ್ಸ್ ತೆಗೆದು ನೋಡಿದರೆ ಅದರಲ್ಲಿ ಒಂದು ಪುಟ್ಟ ಲೆಟರ್ ಕೂಡ ಇರ್ತಿತ್ತು. ಅದರಲ್ಲಿ ನೀನು ಹುಷಾರಾಗಿದೆಯಾ ಅಲ್ವಾ, ಇಲ್ಲ ಅಂದರೆ ಹೇಳು, ಮನೆಗೆ ಹೋಗೋಣ ಅಂತ ಬರೆದಿರ್ತಿತ್ತು. ನನಗೆ ಅವನ ಈ ಮುಕ್ತ ಪ್ರೀತಿ ನೋಡಿ ತುಂಬ ಖುಷಿಯಾಗ್ತಿತ್ತು. ನಾನೇನಾದರೂ ಅವನ ಕಡೆ ನೋಡಿದರೆ ಬೇಕಂತಾನೆ ಬೇರೆ ಕಡೆ ನೋಡ್ತಿದ್ದ. ಇದನ್ನೆಲ್ಲ ಗಮನಿಸ್ತಿದ್ದ ಕಾಲೇಜು ಹುಡುಗಿರು, ಅದರಲ್ಲೂ ಅವನನ್ನು ಇಷ್ಟಪಡ್ತಿರೋರಿಗೆ ಹೊಟ್ಟೆ ಉರಿತಿತ್ತು. ಅವರು ಯಾರೂ ಸಹ ನನ್ನ ಜೊತೆ ಮಾತನಾಡ್ತಿರಲಿಲ್ಲ. ಹಾಗೆ ಪ್ರತಿ ಸೆಮಿಸ್ಟರ್ ಎಕ್ಸಾಮ್ ಟೈಮ್ ಸ್ಟಾರ್ಟ್ ಆಗೋ ಹಿಂದಿನ ದಿನ ಕೂಡ ಒಂದು ಲೆಟರ್ ಬರೀತಿದ್ದ. ಎಕ್ಸಾಮ್ ನೀನು ಚೆನ್ನಾಗೇ ಮಾಡ್ತೀಯಾ, ಅದಕ್ಕೆ ಅಂತ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತ ಬರೆದಿರ್ತಿದ್ದ. ಅವನಿಗೆ ನನ್ನ ಡ್ರೆಸ್ ಕಲರ್ ಮ್ಯಾಚಿಂಗ್ ಡ್ರೆಸ್ ಹಾಕೋದಂದರೆ ತುಂಬ ಇಷ್ಟ. ಅದಕ್ಕೆ ಅವನು ಬ್ಯಾಗ್ನಲ್ಲಿ 3-4 ಶರ್ಟ್ ಎಕ್ಸ್ಟ್ರಾ ತೊಗೊಂಡು ಬರ್ತಿದ್ದ. ನಾನು ಕಾಲೇಜ್ ಗೇಟ್ ಹತ್ರ ಇದ್ದಾಗಲೇ ನಾನು ಯಾವ ಕಲರ್ ಡ್ರೆಸ್ ಹಾಕಿದ್ದೀನಿ ನೋಡಿ ಅದೇ ಕಲರ್ ಡ್ರೆಸ್ ಹಾಕ್ತಿದ್ದ. ಒಂಥರ ಹುಚ್ಚು ಪ್ರೀತಿ ಅವನದ್ದು. ಹೀಗೆ ನೋಡ್ತಾ ನಮ್ಮ 5 ಸೆಮಿಸ್ಟರ್ಗಳು ಮುಗಿದು ಹೋಗಿದ್ವು. ನಾವು ಫೈನಲ್ ಸೆಮಿಸ್ಟ್ರಿಗೆ ಕಾಲಿಟ್ಟಿದ್ವಿ. ನಮ್ಮಿಬ್ಬರಲ್ಲೂ ಏನೋ ಒಂದು ಥರ ಭಯ ಶುರುವಾಗಿತ್ತು. ಅವನು ನಿಜವಾಗಿಯೂ ನನ್ನ ಇಷ್ಟಪಡ್ತಾ ಇದ್ದಾನೋ ಇಲ್ಲೋ ಅನ್ನೋ ಅನುಮಾನ ಶುರುವಾಗಿತ್ತು. ಅದೇ ಭಯ ಅವನಿಗೂ ಕಾಡ್ತಾ ಇತ್ತು. ಇದು ನಮ್ಮ ಫೈನಲ್ ಸೆಮಿಸ್ಟರ್. ಈಗ ನಾವು ನಮ್ಮ ಪ್ರೀತಿಯನ್ನು ಹೇಳ್ತಿದ್ದರೆ ಮುಂದೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಆಗುತ್ತೋ ಇಲ್ಲವೋ ಅನ್ನೋ ಯೋಚನೆ ಇಬ್ಬರಿಗೂ ಬಂತು. ಆದರೆ ಹೇಗೆ ಮಾತನಾಡಿಸೋದು, ಏನೋ ಒಂದು ರೀತಿ ಹಿಂಜರಿಕೆ. ಅವನು ಮೊದಲು ಹೇಳಲಿ ಅಂತ ನಾನು ಮೊದಲು ಹೇಳಲಿ ಅಂತ ಅವನು. ಹೀಗೆ ಇಬ್ಬರು ಕಾಯ್ತಾ ಇದ್ವಿ. ಹೀಗೆ ಕಾಯ್ತಾ ನಮ್ಮ ಫೈನಲ್ ಇಯರ್ ಸೆಮಿಸ್ಟರ್ ಕೂಡ ಮುಗಿತಾ ಬಂದಿತ್ತು. ನಾವು ಒಬ್ಬರಿಗೊಬ್ಬರು ಕಾಯ್ತಾ ಇದ್ವಿ. ಆದರೆ ಸಮಯ ನಮಗೋಸ್ಕರ ಕಾಯಲ್ಲ ಅಲ್ವಾ, ಅದು ತನ್ನ ಪಾಡಿಗೆ ತಾನು ಓಡುತ್ತಾ ಇತ್ತು. ಹೀಗೆ ನೋಡ್ತಾ ನಮ್ಮ ಫೇರ್ವೆಲ್ ಕೂಡ ಹತ್ತಿರ ಬಂದಿತ್ತು. ಇನ್ನೇನು ಫೇರ್ವೆಲ್ಗೆ 2 ದಿನ ಇದೆ ಅನ್ನುವಾಗ ನನಗೆ ನನ್ನ ಡೆಸ್ಕ್ ಮೇಲೆ ಒಂದು ಲೆಟರ್ ಸಿಕ್ಕಿತ್ತು. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದರೂ ಅವನು ಕಾಣಲಿಲ್ಲ. ಅವನು ಯಾವತ್ತೂ ಲೆಟರ್ನ ಹಾಗೆ ಇಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಸರಿ ಬಿಡು ಅಂತ ಇಲ್ಲೇ ಎಲ್ಲೋ ಹೋಗಿರಬೇಕು ಅಂತ ಲೆಟರ್ನ ತಗೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡೆ. ಯಾವಾಗಲೂ ಅವನು ನನಗೆ ಹುಷಾರಿಲ್ಲ ಅಂದರೆ ಇಲ್ಲ, ಎಕ್ಸಾಮ್ ಹಿಂದಿನ ದಿನ ಅಷ್ಟೇ ಲೆಟರ್ ಬರಿತಾ ಇದ್ದಿದ್ದು. ಆದರೆ ಈಗ ಲೆಟರ್ ಬರೆದಿದ್ದು ಒಂದು ಆಶ್ಚರ್ಯ ಅನಿಸಿತ್ತು.
ಅವನು ಏನು ಬರೆದಿರ್ಬೋದು ಅಂತ ಕುತೂಹಲ ಕೂಡ ತುಂಬ ಹೆಚ್ಚಾಗಿತ್ತು. ಆ ಲೆಟರ್ ನನ್ನ ಕೈ ಸೇರಿದಾಗಿನಿಂದ ಅದನ್ನು ಯಾವಾಗಪ್ಪ ಓದ್ತೀನಿ ಅಂತ ಕಾಯ್ತಾ ಇದ್ದೆ. ಕ್ಲಾಸ್ನಲ್ಲಿ ಸ್ವಲ್ಪ ಹೊತ್ತು ಬ್ರೇಕ್ ಸಿಕ್ಕಿದ್ದೆ ನಾನು ಆ ಲೆಟರ್ ಓದಲು ವಾಶ್ರೂಮ್ಗೆ ಹೋಗಿದ್ದೆ. ಅದರಲ್ಲಿ ಆತ ತನ್ನ ಪ್ರೀತಿಯ ನಿವೇದನೆ ಮಾಡಿದ್ದ. ಅವನಿಗೆ ನನ್ನ ಮೇಲೆ ಯಾವಾಗ ಪ್ರೀತಿ ಉಂಟಾಯಿತು ಅಂತ ವಿವರಿಸಿದ್ದ. ನಾನು ನಿನ್ನ ಫಸ್ಟ್ ನೋಡಿದ್ದು ನಮ್ಮ ಅಡ್ಮಿಷನ್ ಹೊತ್ತಿಗೆ. ಅವತ್ತು ನೀನು ನಿನ್ನ ಅಮ್ಮನ ಕೈ ಹಿಡಿದು ಕಾಲೇಜಿನ ಒಳಗೆ ಬಂದೆ. ಕಾಲೇಜ್ ಅಡ್ಮಿಷನ್ ಮಾಡೋಕೆ ಬಂದಿರೋ ಹುಡುಗಿ ಚಿಕ್ಕ ಮಗು ಥರ ಇನ್ನೂ ಅಮ್ಮನ ಕೈ ಹಿಡ್ಕೊಂಡೇ ಓಡಾಡ್ತಾ ಇದ್ದಾಳಲ್ಲ, ಎಷ್ಟು ಇನ್ನೋಸೆಂಟ್ ಹುಡುಗಿ ಇವಳು ಅಂತ ಅನಿಸಿತ್ತು. ಅವತ್ತು ನೀನು ಬಿಳಿ ಬಣ್ಣದ ಚೂಡಿದಾರ್ ಧರಿಸಿದ್ದೆ, ಲೂಸ್ ಹೇರ್ ಬಿಟ್ಟಿದ್ದೆ, ಕಣ್ಣಿಗೆ ಕಾಜಲ್, ಕಿವಿಗೆ ಓಲೆ ಎಲ್ಲ ಧರಿಸಿದ್ದೆ. ಅದನ್ನು ನೋಡಿ ನಾನು ಅಲ್ಲೇ ಬಿದ್ದು ಹೋಗಿದ್ದೆ. ಜೀನ್ಸ್ ಟೀ ಶರ್ಟ್ ಹಾಕ್ಕೊಳ್ಳೋ ಈ ಮಾಡರ್ನ್ ಕಾಲದಲ್ಲಿ ಇನ್ನೂ ನಮ್ಮ ಸಂಸ್ಕೃತಿ ಉಳಿಸೋ ಹುಡುಗಿರು ಇದಾರಲ್ಲ ಅಂತ ಖುಷಿಯಾಯಿತು. ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದು ಆಯಿತು ನನಗೆ ನಿನ್ನ ಮೇಲೆ. ಹಾಗೆ ಗುಂಡು ಗುಂಡಾಗಿದ್ದ ನಿನ್ನ ಕೆನ್ನೆನ ಒಂದು ಸಲ ಹಿಡಿದು ಮುದ್ದಾಡಿಬಿಡ್ಲಾ ಅಂತ ಅನ್ನಿಸಿತ್ತು. ನಾನು ಅವತ್ತೇ ಡಿಸೈಡ್ ಮಾಡಿದ್ದೆ, ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಈ ಗುಂಡಮ್ಮನ್ನೇ ಅಂತ. ನಾನು ಯಾವಾಗಲೂ ಕಾರಿಡಾರ್ನಲ್ಲಿ ನಿಂತು ಬರೀ ನಿನ್ನ ಕೆನ್ನೆನೇ ನೋಡ್ತಾ ಇರ್ತಿದ್ದೆ. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಗೆ ನೀನು ತುಂಬ ಇನ್ನೋಸೆಂಟ್ ಕೂಡ ಹೌದು. ನಿನ್ನ ಜೀವನದಲ್ಲಿ ಏನೇ ಬರಲಿ, ನೀನು ನಿನ್ನ ಇನ್ನೋಸೆನ್ಸ್ನ ಮಾತ್ರ ಕಳ್ಕೊಬೇಡ. ನನಗೆ ನೀನು ಅಂದರೆ ಪ್ರಾಣ. ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇದನ್ನು ಹೇಳಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೆ, ಆದರೆ ಸರಿಯಾದ ಸಮಯ ಬಂದಿರಲಿಲ್ಲ. ಈಗ ಹೇಗೋ ನನ್ನ ಪ್ರೀತಿನ ನಾನು ವ್ಯಕ್ತಪಡಿಸಿ ಆಯಿತು. ಇನ್ನು ನಿನ್ನ ಮನಸ್ಸಲ್ಲಿ ಇರೋದನ್ನು ತಿಳ್ಕೊಳ್ಳೋ ಸಮಯ. ನಿನಗೆ ನನ್ನ ಕಂಡ್ರೆ ಇಷ್ಟನ ಏನು ಅಂತ ನಾನು ತಿಳ್ಕೊಬೇಕು. ಅದಕ್ಕೆ ಹೇಗಿದ್ದರೂ ನೀವು ಹುಡುಗಿರು ಫೇರ್ವೆಲ್ಗೆ ಸೀರೆ ಉಡ್ತೀರಾ ಅಲ್ವಾ, ಅವತ್ತು ನೀನು ಕೆಂಪು ಬಣ್ಣದ ಸೀರೆ ಉಟ್ಟು ಬಂದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಅದೇ ಅದ್ರ ಬದಲು ನೀನು ಹಳದಿ ಬಣ್ಣದ ಸೀರೆ ಉಟ್ಟು ಬಂದರೆ ನಿನಗೆ ನನ್ನ ಕಂಡ್ರೆ ಆಗಲ್ಲ ಅಂತ, ನೀನು ನನ್ನ ದ್ವೇಷಿಸ್ತೀಯ ಅಂತ. ನೀನು ಉಡೋ ಸೀರೆ ಮೇಲೆ ನನ್ನ ಬದುಕು ನಿಂತಿದೆ. ನನ್ನ ಜೀವ ನಿನ್ನ ನೋಡೋಕೆ ಆ ದಿನ ಕಾಯ್ತಾ ಇರುತ್ತೆ. ಒಂದು ವೇಳೆ ಕೆಂಪು ಸೀರೆಯುಟ್ಟು ನೀನು ಬಂದರೆ ನಾನು ನಿನಗೆ ಅವತ್ತೇ ಎಲ್ಲರೆದುರು ಪ್ರಪೋಸ್ ಮಾಡ್ತೀನಿ. ಅದೇ ಒಂದು ವೇಳೆ ನೀನು ಹಳದಿ ಬಣ್ಣದ ಸೀರೆ ಉಟ್ಟು ಬಂದರೆ ನೀನು ನನ್ನ ಎದುರಿಗೆ ಬಂದ ಕ್ಷಣವೇ ಕೊನೆ, ಮತ್ತೆ ಯಾವತ್ತೂ ನಾನು ನಿನ್ನ ಕಣ್ಣಿಗೆ ಬೀಳೋದಿಲ್ಲ ಅಂತ ಹೇಳಿ ಬರ್ತಿದ್ದ. ಆ ಲೆಟರ್ನ ಓದಿ ನಾನು ತುಂಬ ಎಮೋಷ್ನಲ್ ಆಗೋದೆ. ಏನು ಮಾಡಬೇಕೋ ತಿಳಿಲಿಲ್ಲ. ಲೆಟರ್ನ ಮಡಚಿ ಮತ್ತೆ ಕೈಯಲ್ಲಿ ಹಿಡ್ಕೊಂಡು ಕ್ಲಾಸ್ ರೂಮ್ಗೆ ಹೋದೆ. ನಾನು ಫೇರ್ವೆಲ್ಗೆ ಹಳದಿ ಕಲರ್ ಸೀರೆ ಉಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದರೆ ನನ್ನ ಪ್ರಿಯಕರನಿಗೋಸ್ಕರ ಈಗ ಕೆಂಪು ಬಣ್ಣದ ಸೀರೆ ಉಡಬೇಕಾಯಿತು. ರೆಡ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಅಮ್ಮನ ಹತ್ರನೂ ಇಲ್ಲ. ಏನು ಮಾಡೋದು? ಮನೆಗೆ ಹೋದ್ಮೇಲೆ ಯೋಚಿಸಿದ್ರಾಯ್ತು ಅಂತ ಸುಮ್ಮನಾದೆ. ನನ್ನ ಪ್ರೀತಿ ವಿಷಯ ಅಮ್ಮನಿಗೆ ಗೊತ್ತಿತ್ತು ಮತ್ತು ಅಮ್ಮನ ಸಪೋರ್ಟ್ ಕೂಡ ಇತ್ತು. ಅಮ್ಮನಿಗೆ ಸೀರೆ ವಿಷಯ ತಿಳಿಸಿದೆ. ಅದಕ್ಕೆ ಅಮ್ಮ, ಇವಾಗ ಸೀರೆ ತಂದು ಬ್ಲೌಸ್ ಸ್ಟಿಚ್ ಮಾಡೋಷ್ಟು ಟೈಮ್ ಇಲ್ಲ ಅಲ್ವಾ, ಏನು ಮಾಡ್ತೀಯಾ ಅಂದರು. ಪಕ್ಕದ ಮನೆ ಅನಿತಾ ಹತ್ರ ರೆಡ್ ಸ್ಯಾರಿ ಇದೆ ಅಮ್ಮ, ಅದನ್ನೇ ಉಟ್ರಾಯ್ತು ಬಿಡು ಅಂದೆ. ಅದಕ್ಕೆ ಅಮ್ಮ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನನ್ನ ನೋಡ್ತಾ ಇದ್ರು. ಯಾಕಂದರೆ ನಾನು ಯಾವತ್ತೂ ಬೇರೆಯವರ ಬಟ್ಟೆ ಧರಿಸಿದವಳಲ್ಲ. ಇದೇ ಮೊದಲ ಬಾರಿ ನಾನಾಗೇ ಬೇರೆಯವರ ಹತ್ತಿರ ಬಟ್ಟೆ ಕೇಳಿ ಉಡ್ತಾ ಇರೋದು. ಅವನ ಮೇಲೆ ಇವಳಿಗೆ ಎಷ್ಟು ಪ್ರೀತಿ ಇದೆ ಅಂತ ಅಮ್ಮ ನೋಡ್ತಾ ಇದ್ರು. ಅವತ್ತು ಫೇರ್ವೆಲ್ ದಿನ ಕೆಂಪು ಬಣ್ಣದ ಸೀರೆ ಉಟ್ಟು ಮ್ಯಾಚಿಂಗ್ ಬಳೆ, ಸರ, ಕಿವಿಯೋಲೆ, ಮುಡಿಗೆ ಮಲ್ಲಿಗೆ ಹೂ ಎಲ್ಲ ಹಾಕ್ಕೊಂಡು ಕಾಲೇಜಿಗೆ ಹೊರಟೆ. ಅವನು ಅವತ್ತು ಬಿಳಿ ಶರ್ಟ್ ಮತ್ತು ಪಂಚೆ ಉಟ್ಟು ದಿನ ಕಾಲೇಜಿಗೆ ಬರೋದಕ್ಕಿಂತ 1 ತಾಸು ಮುಂಚೆನೇ ಬಂದಿದ್ದ. ಆದರೆ ನಾನು ಯಾವಾಗಲೂ ಲೇಟಾಗಿ ಹೋಗೋ ಥರ ಅವತ್ತು ಕೂಡ ಇನ್ನೂ ತಡ ಆಗಿ ಹೊರಟಿದ್ದೆ. ಎದೆಯಲ್ಲಿ ಏನೋ ಒಂದು ರೀತಿ ತಳಮಳ, ನನ್ನ ಒಳಗೆ ನಾನೇ ಇರಲಿಲ್ಲ. ಏನೋ ಒಂದು ರೀತಿ ಖುಷಿ ಮತ್ತು ಭಯ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇತ್ತು. ಹೇಗೋ ಧೈರ್ಯ ಮಾಡಿ ಕಾಲೇಜಿಗೆ ಹೋದೆ. ಅವನು ಕಾರಿಡಾರ್ನಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ನಂತರ ಕ್ಲಾಸ್ ರೂಮ್ಗೆ ಹೋದೆ, ಅಲ್ಲಿ ಯಾರೂ ಇರಲಿಲ್ಲ. ನಂತರ ಫಂಕ್ಷನ್ ಹಾಲ್ ಕಡೆ ಹೊರಟೆ. ಅವನು ಫಂಕ್ಷನ್ ಹಾಲ್ ಬಾಗಿಲ ಬಳಿ ನಿಂತಿರುವುದು ಕಂಡಿತು. ನಿಧಾನವಾಗಿ ಸೀರೆ ಸರಿ ಮಾಡಿಕೊಳ್ಳುತ್ತಾ ಅವನ ಹತ್ತಿರ ಹೋಗುವಾಗ ಅವನು ನನ್ನನ್ನು ನೋಡಿದ. ಅವನು ಕೊಂಚ ಆಶ್ಚರ್ಯದಿಂದ ನೋಡ್ತಾ ಇರೋ ಹಾಗೆ ಅನಿಸಿತು. ಮೊಗದಲ್ಲಿ ನಗು ಕಾಣೆಯಾಗಿತ್ತು.
ನಿಧಾನವಾಗಿ ಅವನ ಕಣ್ಣು ಕೆಂಪಾಗುತ್ತಾ ಬಂದಿತ್ತು. ನಾನು ಅವನ ಹತ್ತಿರ ಹೋದೊಡನೆ ಅವನ ಕಣ್ಣಿಂದ ನೀರು ಹರಿಯಲಾರಂಭಿಸಿತು. ಆತ ನೆಲಕ್ಕೆ ಕುಸಿದು ಬಿದ್ದು ತನ್ನ ಎದೆಯನ್ನು ಹಿಡಿದು ಜೋರು ಜೋರಾಗಿ ಅಳಲಾರಂಭಿಸಿದ. ಏನಾಯಿತು ಎಂದು ನಾನು ಕೇಳುವಷ್ಟರಲ್ಲಿ ಆತ ಹೊರಟು ಹೋಗಿದ್ದ. ಹಿಂದೆ ತಿರುಗಿ ನೋಡದೆ ಕೈಯಲ್ಲಿ ಹಿಡಿದಿದ್ದ ಹೂಗುಚ್ಛವನ್ನು ಅಲ್ಲೇ ಬಿಸಾಕಿ ಹೊರಟು ಹೋಗಿಯೇ ಬಿಟ್ಟ. ನಾನು ಅವನ ಹಿಂದೆ ಹೋಗುವ ಪ್ರಯತ್ನ ಮಾಡಿದರೂ ಆತ ನನಗೆ ಸಿಗಲಿಲ್ಲ. ಅವನಿಗೆ ಏನಾಯಿತು, ಯಾಕೆ ಹೀಗೆ ಹೊರಟು ಹೋದ, ಏನೂ ತಿಳಿಯಲಿಲ್ಲ. ಅವನು ಹೇಳಿದ್ದ ಬಣ್ಣದ ಸೀರೆಯನ್ನೇ ಉಟ್ಟಿದ್ದೇನಲ್ಲ, ಇನ್ನೇಕೆ ಆತ ಹೊರಟು ಹೋದ, ಒಂದು ತಿಳಿಯಲಿಲ್ಲ. ನಾನು ಕೂಡ ಅಳುತ್ತಾ ಅಲ್ಲೇ ಸುಮ್ಮನೆ ಕೂತು ಬಿಟ್ಟೆ. ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.